ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು ರಸಾಯನ ವಿಜ್ಞಾನದಲ್ಲಿ ಬರ್ತಕ್ಕಂಥ 1 ಅಂಕದ ಎಲ್ಲ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣಂತ್ರಿ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ತಯಾರಕರು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ನಂತಹ ಅನಿಲ ಹಾಯಿಸಲು ಕಾರಣ ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲಿಕ್ಕೆ ಅವ್ರು ಏನು ಮಾಡ್ತಾರೆ, ನೈಟ್ರೋಜನ್ನಂತಹ ಅನಿಲವನ್ನು ಅದರೊಳಗೆ ಹಾಯಿಸಿರ್ತಾರೆ. ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಉತ್ಪನ್ನವನ್ನು ಹೆಸರಿಸಿ. ನೋಡ್ರಿ, ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಉತ್ಪನ್ನವನ್ನು ಹೆಸರಿಸ್ಬೇಕು. ಅಲ್ಲಿ ಯಾವ್ದು ಉತ್ಪನ್ನ ಆಕೈತಿ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಅರಳಿದ ಸುಣ್ಣ, CaOH ಟ್ವೈಸ್. ನೋಡ್ರಿ, CaOH ಟ್ವೈಸ್ ಬರೆದ್ರೆ ಅದಕ್ಕೆ ಅರ್ಧ ಅಂಕನ ಕೊಡ್ತಾರೆ. ಇಲ್ಲ ಅಂದ್ರೆ ನೀವು ಪೂರಾನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಅರಳಿದ ಸುಣ್ಣ ಬರೆದ್ರೆ ನಿಮ್ಗೆ ಫುಲ್ 1 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ವಸ್ತುಗಳ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಕಾರಣವಾದ ಅಯಾನುಗಳು ಯಾವುವು? ನೋಡ್ರಿ, ಯಾವಾಗೂ ಆಮ್ಲೀಯ ಐತಂದ್ರಲ್ಲಿ H+ ಅಯಾನ್ ಇರ್ತೈತಿ, ಪ್ರತ್ಯಾಮ್ಲೀಯ ಅಂದ್ರೆ OH- ಅಯಾನ್ ಇರ್ತೈತಿ. ಆಮ್ಲೀಯ ಒಳಗೆ H+ ಇರ್ಬೋದು, H3O+ ಇರ್ಬೋದು, ಹೈಡ್ರೋನಿಯಂ. OH- ಅಂದ್ರೆ ಹೈಡ್ರಾಕ್ಸಿಲ್ ಅಥವಾ ಹೈಡ್ರಾಕ್ಸೈಡ್ಗಳು ಇರಬೇಕು. ಗಡಸು ನೀರಿನಲ್ಲಿ ಬಟ್ಟೆಗಳನ್ನು ಸ್ವಚ್ಛಗೊಳಿಸಲು ಮಾರ್ಜಕಗಳನ್ನು ಬಳಸುವುದು ಹೆಚ್ಚು ಸೂಕ್ತ. ಏಕೆ ಅಂದ್ರೆ ಮಾರ್ಜಕಗಳು ಗಡಸು ನೀರಿನಲ್ಲಿರುವ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೇಷಿಯಂ ಅಯಾನುಗಳೊಂದಿಗೆ ವರ್ತಿಸಿ ಜಲವಿಲೀನಗೊಳ್ಳುವ ಒತ್ತಡವನ್ನು ಏನು ಮಾಡ್ತಾವು? ಉಂಟು ಮಾಡುವುದಿಲ್ಲ. ಅದಕ್ಕೆ ಏನು ಮಾಡ್ತಾರೆ? ಗಡಸು ನೀರಿನಲ್ಲಿ ಬಟ್ಟೆಗಳನ್ನು ಸ್ವಚ್ಛಗೊಳಿಸಲು ಮಾರ್ಜಕಗಳನ್ನು ಬಳಸುವುದು ಹೆಚ್ಚು ಸೂಕ್ತ. ಯಾಕಂದ್ರೆ ಅವು ಮಾರ್ಜಕಗಳು ಗಡಸು ನೀರಿನಲ್ಲಿರುವ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೇಷಿಯಂ ಅಯಾನುಗಳೊಂದಿಗೆ ವರ್ತಿಸಿ ಜಲವಿಲೀನಗೊಳ್ಳುವ ಒತ್ತಡಗಳನ್ನು ನಾವು ಉಂಟು ಮಾಡುವುದಿಲ್ಲ. ನೋಡ್ರಿ, ಅಯಾನಿಕ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿವೆ. ಏಕೆಂದರೆ ಅಣುಗಳ ನಡುವಿನ ಪ್ರಬಲ ಅಯಾನಿಕ ಬಂಧವನ್ನು ಒಡೆಯಲು ಅಧಿಕ ಅಥವಾ ಹೆಚ್ಚಿನ ಶಕ್ತಿ ಬೇಕಾಗ್ತೈತಿ. ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಒಂದು ಪ್ರಕ್ಷೇಪವನ್ನು ಉಂಟು ಮಾಡುವ ಯಾವುದಂದ್ರೆ BaCl2 ಮತ್ತು Na2SO4. ಸೈಕ್ಲೋ ಅಲ್ಕೇನುಗಳ ಸಾಮಾನ್ಯ ಸೂತ್ರ ಏನ್ರಿ? CnH2n. ಮತ್ತು ಇದರ ಮೊದಲ ಸದಸ್ಯ ಯಾರು? ಸೈಕ್ಲೋಪ್ರೋಪೇನ್ C3H6 ಆಗಿದೆ. ಈ ಅನುರೂಪ ಶ್ರೇಣಿಯಲ್ಲಿರುವ 4ನೇ ಸದಸ್ಯನ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಬರಿಬೇಕು. ನೋಡ್ರಿ, ಅಣುಸೂತ್ರ ಏನು? C6H12. ಇದರ ರಚನಾ ವಿನ್ಯಾಸ ನೋಡ್ರಿ ಈ ರೀತಿ ಬರಿಬೇಕು. C6 ನೋಡ್ರಿ, C6H12 ಅಂದ್ರೆ C ನ 6 ಬರ್ಕೋಬೇಕಾ? ಈ ರೀತಿ 6 ನೋಡ್ರಿ, 6 ಆದ್ಮೇಲೆ ರೀ 1 2 3 4 5 6 ಟೋಟಲ್ ಇಲ್ಲೇ 2 H ನೋಡ್ರಿ. 1 2 3 4 ಕಂಪ್ಲೀಟ್ ಆಗಬೇಕು. ಇಲ್ಲಿನೂ 2 H, ಈ ಕಡೆ 2 H, ಇಲ್ಲಿ 2, ಈ ಕಡೆ 2, ಈ ಕಡೆ 2. ಈ ರೀತಿ ಇದರ ರಚನಾ ವಿನ್ಯಾಸವನ್ನು ಬರಿಬೇಕು. ಕೇಳ್ಯಾರಿ, ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಹಾಯಿಸಿರ್ತಾರೆ. ಏಕೆ? ಯಾಕಂದ್ರೆ ಚಿಪ್ಸ್ ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ಕುಮುಟುವಿಕೆಯನ್ನು ತಡೆಯಲು ಇದ್ರಾಗ ಏನು ಮಾಡ್ತಾರೆ? ಅದು ನಾವು ಆಡ್ ವಾಸ್ತ ಕಮಿಡ್ತಾವಂತ ಇಲ್ರಿ. ಕಮಿಡ್ತಾವಂದ್ರೆ ಅದ್ರೊಳಗಂದ್ರೆ ಘಾಟ್ ವಾಸನೆ ಎಲ್ಲ ಕೆಡಬಾರ್ದು ಅನ್ನೋದಕ್ಕೆ ಅದ್ರಾಗ ಏನು ಮಾಡ್ತಾರೆ? ಅದು ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಚಿಪ್ಸ್ದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸಿರ್ತಾರೆ. ಸಲ್ಫೇಟ್ ದ್ರಾವಣವನ್ನು ಹೊಂದಿರುವ ಒಂದು ಪ್ರನಾಳಕ್ಕೆ ಕಬ್ಬಿಣದ ಮೊಳೆಯನ್ನು ಹಾಕಲಾಗಿದೆ. ಕಬ್ಬಿಣದ ಮೊಳೆಯು ಕ್ರಮೇಣವಾಗಿ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಯಾಕೆ ಕಂದು ಬಣ್ಣಕ್ಕೆ ತಿರುಗ್ತೈತ್ರಿ? ಅದು ಕಬ್ಬಿಣವು ತಾಮ್ರಕ್ಕಿಂತಲೂ ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸುತ್ತದೆ ಅಥವಾ ಸ್ಥಾನಪಲ್ಲಟಗೊಂಡ ತಾಮ್ರವು ಕಬ್ಬಿಣದ ಮೊಳೆಯ ಮೇಲೆ ಸಂಗ್ರಹವಾಗುತ್ತದೆ. ತಿಳಿತಲ್ಲ ಇದು? ನೆಕ್ಸ್ಟ್, ಹೈಡ್ರೋಜನೀಕರಣ ಎಂದರೇನು? ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲ್ಲೇಡಿಯಂ ಅಥವಾ ನಿಕಲ್ನಂತಹ ಕ್ರಿಯಾವರ್ಧಕ ಸಮ್ಮುಖದಲ್ಲಿ ಹೈಡ್ರೋಜನ್ನನ್ನು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುತ್ತದೆ. ಇದನ್ನು ಹೈಡ್ರೋಜನೀಕರಣ ಅಂತ ಕರೀತಾರೆ. ಅಥವಾ ಅಪರ್ಯಾಪ್ತ ಎಣ್ಣೆಗಳನ್ನು ನಿಕಲ್ ಅಥವಾ ಪೆಲ್ಲೇಡಿಯಂನಂತಹ ಕ್ರಿಯಾವರ್ಧಕಗಳ ಸಮ್ಮುಖದಲ್ಲಿ ಹೈಡ್ರೋಜನ್ನನ್ನು ಸೇರಿಸಿ ಪರ್ಯಾಪ್ತ ಕೊಬ್ಬುಗಳನ್ನಾಗಿ ಪರಿವರ್ತಿಸುವುದು. ನೋಡ್ರಿ, C ಮಾಡಿ RR ತಗೊಂಡು ಇದನ್ನು ನಿಕಲ್ ಅಥವಾ ಪೆಲ್ಲೇಡಿಯಂ ಕ್ರಿಯಾವರ್ಧಕ H2 ಮಾಡಿದ್ರೆ ನೋಡ್ರಿ CH ಬರೆದು ಇಲ್ಲಿ RR ಈ ಥರ ಬರಿಬೇಕ್ರಿ. ತಿಳಿತಲ್ಲ ಇದು? ನೆಕ್ಸ್ಟ್ ನೋಡ್ರಿ, ತಾಮ್ರದ ಸಲ್ಫೇಟ್ ದ್ರಾವಣದಿಂದ
ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುವ ಲೋಹ ಯಾವುದು ಅಂದ್ರೆ ಕಬ್ಬಿಣ. ನೆಕ್ಸ್ಟ್ ನೋಡ್ರಿ, ಪ್ರೊಪೆನ್ಯಾಲ್ ಅಣುರಚನೆಯಲ್ಲಿ ಕಂಡುಬರುವ ಏಕಬಂಧಗಳ ಸಂಖ್ಯೆ ಎಷ್ಟು? 8. ನೆಕ್ಸ್ಟ್ ನೋಡ್ರಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯಾವುದಾದ್ರೂ 2 ಉಪಯೋಗಗಳನ್ನು ಬರಿಬೇಕು. ಯಾವುದಾದ್ರೂ 2 ಬರೆದ್ರೆ ನಿಮ್ಗೆ ಎಷ್ಟು ಮಾಡ್ತೈತ್ರಿ? ಅರ್ಧ ಮಾರ್ಕ್ಸ್ ಮಾಡಿ 1 ಮಾರ್ಕ್ಸ್ ಕೊಡ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳಂದ್ರೆ ಮುರಿದ ಮೂಳೆಗಳಿಗೆ ಆಧಾರ ನೀಡ್ತೈತಿ. ಆಟಿಕೆಗಳ ತಯಾರಿಕೆಯಲ್ಲಿ ಬಳಸ್ತಾರ, ಅಲಂಕಾರಿಕ ವಸ್ತುಗಳಲ್ಲಿ ಬಳಸ್ತಾರ, ನುಣುಪಾದ ಮೇಲ್ಮೈ ನಿರ್ಮಿಸಲು ಬಳಸ್ತಾರ. ಇದ್ರೊಳಗೆ ಯಾವ 2 ನಿಮ್ಗೆ ನೆನಪಾಗಿದ್ದೇನೆ ಎಕ್ಸಾಮ್ನಾಗ ಬರ್ಬರಿ. 4 9 ಕ್ಲಾಸ್ ಮುಗಿದ್ಕೊಂಡು ಇದನ್ನ ರಿಪೀಟ್ ಮಾಡ್ಕೊಂಡು ವಿಡಿಯೋ ನೋಡ್ಕೊಂಡು ನೀವು ಪರ್ಫೆಕ್ಟ್ ಮಾಡ್ಕೋರಿ. ನೆಕ್ಸ್ಟ್ ಈತಿನ ರಚನಾ ವಿನ್ಯಾಸ ನೋಡ್ರಿ. ರಚನಾ ವಿನ್ಯಾಸ ಅಂದರೆ ಕೀನ ಕೆಳಾರಂದ್ರೆ ಇಲ್ಲಿ ಡಬಲ್ ಬಾರ್ ಬರಬೇಕು. ಸಿ ಬರ್ದು ಈ ಕಡೆ ಹೆಚ್ಚು ಈ ಕಡೆ ಹೆಚ್ಚು 2 ಕಡೆ ಹೆಚ್ಚು ಬರಿಬೇಕು ನೋಡ್ರಿ. ನೆಕ್ಸ್ಟ್ ZnO ಪ್ಲಸ್ ಸಿ ನೋಡ್ರಿ. ZnO ಪ್ಲಸ್ ಸಿ ಇಟ್ ಗಿವ್ಸ್ Zn+CO. ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಏನು ಮಾಡಬೇಕು? ಹೆಸರಿಸ್ಬೇಕು ನೋಡ್ರಿ. ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವುದು? ಸಿ, ಹೌದಾ? ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವುದು? ZnO ನೋಡ್ರಿ. ಉತ್ಕರ್ಷಿಸಲ್ಪಟ್ಟಿದ್ದು ಯಾವುದು? ಸಿ ನೋಡ್ರಿ. ಈ ಸಮೀಕರಣ ಪೂರಾ ನೋಡ್ರಿ. ZnO ಪ್ಲಸ್ ಸಿ ಇಟ್ ಗಿವ್ಸ್ Zn+CO. ಇದರಲ್ಲಿ ಉತ್ಕರ್ಷಿಸಲ್ಪಟ್ಟಿದ್ದು ಯಾವುದು? ಸಿ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವುದು? ZnO. ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದರೆ, ಒಂದು ದ್ರಾವಣದೊಳಗ pH ಮೌಲ್ಯ ಹೆಚ್ಚಾದರೆ ಏನಾಗೈತಿ? ಅದರದ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗ್ತೈತಿ ಮತ್ತು OH- ಅಯಾನುಗಳ ಸಂಖ್ಯೆ ಹೆಚ್ಚಾಗ್ತೈತಿ. ನೆಕ್ಸ್ಟ್ ಇವುಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಒಂದು ಉದಾಹರಣೆ ಅಂದ್ರೆ C2H6. ಅನುರೂಪ ಶ್ರೇಣಿಯಲ್ಲಿರುವ 3 ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರಗಳು C2H6, C3H8, C4H10 ಆಗಿವೆ. ಈ ಸಂಯುಕ್ತಗಳಿಗೆ ಸೂಕ್ತವಾದ ಸಾಮಾನ್ಯ ಸೂತ್ರ ಬರೀರಿ ಅಂದ್ರೆ CnH2n+2 ನೋಡ್ರಿ. ಒಂದು ಕಬ್ಬಿಣದ ಉಂಗುರಕ್ಕೆ ತಾಮ್ರದ ಲೇಪನ ಮಾಡಲಾಗಿದೆ. ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸದೆ ಇದನ್ನು ನಾವು ಹೀಗೆ ಮಾಡಬಹುದು. ಕಬ್ಬಿಣದ ಉಂಗುರವನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿಡಬೇಕು. ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಿಸುತ್ತದೆ ಮತ್ತು ಕಬ್ಬಿಣದ ಉಂಗುರದ ಮೇಲೆ ಲೇಪನಗೊಳ್ಳುತ್ತದೆ. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಸಾಧ್ಯವಾಗುವ ರಾಸಾಯನಿಕ ಕ್ರಿಯೆ ನೋಡ್ರಿ. ಒಂದು ಸಾಧ್ಯವಾಗುವ ರಾಸಾಯನಿಕ ಕ್ರಿಯೆ ಯಾವುದು? ಇದನ್ನು ಯಾವ ಕ್ರಿಯೆ ಸಾಧ್ಯವಾಗ್ತೈತಂದ್ರೆ ನೋಡ್ರಿ, 2Ag NO3 + Cu gives CuNO3 twice + 2Ag. ನೆಕ್ಸ್ಟ್ ಕ್ವಶನ್ ನೋಡ್ರಿ, Fe2O3 + 2Al gives Al2O3 + 2Fe. ಮೇಲಿನ ರಾಸಾಯನಿಕ ಕ್ರಿಯೆಯು ಯಾವುದಿದೆ? ಸ್ಥಾನಪಲ್ಲಟ ಕ್ರಿಯೆ. ಕೋವೆಲೆಂಟ್ ಬಂಧ ಅಥವಾ ಸಹವೆಲೆನ್ಸಿಯ ಬಂಧ ಎಂದರೇನು? 2 ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾದ ಬಂಧಕನ ಏನಂತಾರ? ಕೋವೆಲೆಂಟ್ ಅಥವಾ ಸಹವೆಲೆನ್ಸಿಯ ಬಂಧ ಅಂತಾರ ನೋಡ್ರಿ. ಅಲ್ಕೈನ್ಗಳ ಮೊದಲ ಸದಸ್ಯವನ್ನು ಹೆಸರಿಸಿ ಮತ್ತು ಅದರ ಅಣುಸೂತ್ರವನ್ನು ಬರೆಸಬೇಕು. ಅಲ್ಕೈನ್ನ ಮೊದಲ ಸದಸ್ಯ ಯಾವುದು? ಈಥೈನ್. ಅದಕ್ಕೆ ಅಸಿಟಲೀನ್ ಅಂತಲೂ ಕರೀತಾರ. C2H2 ಅದರದ ಅಣುಸೂತ್ರ. ನೆಕ್ಸ್ಟ್ ಪ್ರೊಪೆನಾಲ್ ಮತ್ತು ಪ್ರೊಪೆನ್ಯಾಲ್ಗಳಲ್ಲಿರುವ ಕ್ರಿಯಾ ಗುಂಪುಗಳ ಕ್ರಮವಾಗಿ OH ಮತ್ತು CHO. ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ ಯಾವುದು? ನೋಡ್ರಿ, 2NaOH + H2SO4 gives Na2SO4 + 2H2O. ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲದ ಹೆಸರು ಅಂದ್ರೆ ಮೆಥನಾಯಿಕ್ ಆಮ್ಲ ಅಥವಾ ಫಾರ್ಮಿಕ್ ಆಮ್ಲ. ನೆಕ್ಸ್ಟ್ ಲೋಹೋದ್ಧರಣದಲ್ಲಿ ಹುರಿವಿಕೆ ಎಂದರೇನು ಅಂದ್ರೆ ಲೋಹದ ಅದಿರನ್ನು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸೋದಕ್ಕೆ ಏನಂತಾರೆ? ಲೋಹೋದ್ಧರಣ ಹುರಿವಿಕೆ ಅಂತ ಕರೀತಾರೆ ನೋಡ್ರಿ.
ಇವುಗಳಲ್ಲಿ ನೈಟ್ರೋಜನ್ ಅಣುವಿನ ಸರಿಯಾದ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಯಾವುದಂದ್ರೆ ಆಪ್ಷನ್ ನಂಬರ್ ಎ. ನೋಡ್ರಿ ಈ ರೀತಿ 3 ಇಲ್ಲಿ 3 ಇಲ್ಲಿ 3 ಟೋಟಲ್ ನಡಕ್ಕೆ 6 ಈ ಕಡೆ 2 ಈ ಕಡೆ 2 ಇದು ಬರೆದ್ರೆ ಏನು ನೈಟ್ರೋಜನ್ ಅಣುವಿನ ಸರಿಯಾದ ಚುಕ್ಕಿ ವಿನ್ಯಾಸ ಅದು. CnH2n ಸಾಮಾನ್ಯ ಸೂತ್ರವಿರುವ ಮತ್ತು 3 ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಅಪರ್ಯಾಪ್ತ ಹೈಡ್ರೋಕಾರ್ಬನ್ನ ಹೆಸರು ಮತ್ತು ಅಣುಸೂತ್ರ ಪ್ರೋಪೀನ್ C3H6. ಉಭಯಧರ್ಮೀಯ ಆಕ್ಸೈಡ್ಗಳೆಂದರೇನು? ನೋಡ್ರಿ ಆಮ್ಲೀಯ ಮತ್ತು ಹಾಗೂ ಪ್ರತ್ಯಾಮ್ಲೀಯಗಳೆರಡನ್ನೂ ಪ್ರದರ್ಶಿಸುವ ಲೋಹದ ಆಕ್ಸೈಡ್ಗಳನ್ನು ಉಭಯಧರ್ಮೀಯ ಆಕ್ಸೈಡ್ಗಳೆನ್ನುತ್ತಾರೆ. ಇದು ಬಹಳ ಈಸಿ. ಉಭಯಧರ್ಮಿ ಅಂದರೆ 2 ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ. ನೆಕ್ಸ್ಟ್ ಮಾರ್ಜಕವನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಬಹುದೇ? ಕಾರಣ ಕೊಡಿ. ಮಾರ್ಜಕವು ಗಡಸು ನೀರು ಮತ್ತು ಮೆದು ನೀರು ಎರಡರಲ್ಲೂ ನೊರೆಯನ್ನುಂಟು ಮಾಡುತ್ತದೆ ಮತ್ತು ಚರಟ ಅಥವಾ ಕಲ್ಮಶವನ್ನುಂಟು ಮಾಡುವುದಿಲ್ಲ. ನೋಡ್ರಿ ಮತ್ತೆ ವಾಪಸ್ ರಿಪೀಟ್ ಬಂತು. ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ, ಏಕೆಂದರೆ ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ಕಮ್ಮಟುವಿಕೆಯನ್ನು ತಡೆಗಟ್ಟಲು ಏನು ಮಾಡ್ತಾರೆ, ಅದನ್ನ ಬಳಸ್ತಾರೆ. ನೋಡ್ರಿ ಇವತ್ತು ನಾನು ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಎಲ್ಲಾನು 1 ಮಾರ್ಕ್ಸಿಂದ ರಸಾಯನಶಾಸ್ತ್ರದ ಕ್ವಶನ್ನ ಕವರ್ ಮಾಡೀನಿ. ಆದರೂ ನೀವು ಹೆಚ್ಚಿನ ಅಂಕ ತಗೋಬೇಕಂದ್ರೆ ನೀವು ರಸಾಯನಶಾಸ್ತ್ರದ ಎಲ್ಲ ಲೆಸನ್ನ ಡೀಟೇಲ್ ಆಗಿ ನೋಡ್ಕೋಬೇಕು. ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಕ್ವಶನ್ ಎಲ್ಲಾನು ಇದ್ರೊಳಗೆ ನಾನು ಕವರ್ ಮಾಡಿಕೊಟ್ಟೇನಿ ರೀ. ಆದರೂ ನೀವು ಹೆಚ್ಚಿನ ಅಂಕ ತಗೋಬೇಕಂದ್ರೆ ನೀವು ಯಾವಾಗೂ ಸೈನ್ಸನ್ನು ಡೀಪ್ ಆಗಿ ಓದಬೇಕು. ಯಾಕಂದರೆ ಸೈನ್ಸ್ ಒಳಗೆ ಯಾವ ಥರ ಕ್ವಶನ್ ಕೇಳ್ತಾರಂತ ಹೇಳಲಿಕ್ಕೆ ಬರೋಂಗಿಲ್ಲ. ಆದ್ರೂ ಮೋಸ್ಟ್ ರಿಪೀಟೆಡ್ ಆಗ್ಯಾವ್ರಿ. ರಿಪೀಟೆಡ್ ಆಗಿದ್ದ ಸಂಬಂಧ ನಾ ಎಲ್ಲ ಕ್ವಶನ್ಸ್ನು ಆಲ್ಮೋಸ್ಟ್ ಆಲ್ ಏನೇನು ಇಂಪಾರ್ಟೆಂಟ್ ಕ್ವಶನ್ 1 ಮಾರ್ಕ್ಸಿಗೆ ಬರ್ತಾವಲ್ಲ ಎಲ್ಲಾನು ಈ ಕ್ಲಾಸ್ನಾಗ ಕವರ್ ಮಾಡಿಕೊಟ್ಟೇನಿ ರೀ. ನೆಕ್ಸ್ಟ್ನು ನಾನು 2 ಮಾರ್ಕ್ಸಿಂದು 3 ಮಾರ್ಕ್ಸಿಂದು ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ ಮತ್ತು 4 ಮಾರ್ಕ್ಸಿಂದು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ನಾಗ ಮತ್ತು ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಇವತ್ತು ಬರೀ 1 ಮಾರ್ಕ್ಸಿಂದ ರಸಾಯನಶಾಸ್ತ್ರದ 1 ಮಾರ್ಕ್ಸಿಂದ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದನ್ನು ನಿಮ್ಗೆ ಡೀಪ್ ಒಂದು ಸ್ಕೆಚ್ ಥರ ಏನ್ರಿ ಇಂಪಾರ್ಟೆಂಟ್ ಕ್ವಶನ್ಸನ್ನೆಲ್ಲ ಎಲ್ಲಾನು ಹೇಳ್ಕೊಟ್ಟಿನಿ. ಒಟ್ಟಾರೆಯಾಗಿ ಇವತ್ತಿನ ಕ್ಲಾಸ್ ಒಳಗೆ ನಾವು ಏನು ನೋಡಿದ್ವಿ ಅಂದ್ರೆ SLC 2025 ಎಕ್ಸಾಮಿಗೆ ಬರ್ತಕ್ಕಂಥ 1 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ಎಲ್ಲವನ್ನು ನೋಡಿದ್ವಿ ರೀ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ಇವತ್ತಿನ ಕ್ಲಾಸ್ ನಿಮ್ಗೆ ಹೇಗೆ ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ನಾಗ ಕಮೆಂಟ್ಸ್ ಮಾಡಿರಿ. ಥ್ಯಾಂಕ್ ಯು.